ಟೀಂ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ರಿಷಬ್ ಪಂತ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 5 ಟೆಸ್ಟ್ ಪಂದ್ಯಗಳ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯ ಭಾಗವಾಗಿ ಬುಧವಾರ ಮ್ಯಾಂಚೆಸ್ಟರ್ನಲ್ಲಿ ಪ್ರಾರಂಭವಾದ ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಈ ಘಟನೆ ನಡೆದಿದೆ. ಕ್ರಿಸ್ ವೋಕ್ಸ್ ಬೌಲಿಂಗ್ನಲ್ಲಿ ರಿವರ್ಸ್ ಸ್ವೀಪ್ ಆಡಲು ಪ್ರಯತ್ನಿಸುವಾಗ ರಿಷಬ್ ಪಂತ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕ್ರಿಸ್ ವೋಕ್ಸ್ ಎಸೆದ 68ನೇ ಓವರ್ನ 4ನೇ ಚೆಂಡು ನೇರವಾಗಿ ರಿಷಬ್ ಪಂತ್ ಅವರ ಶೂಗೆ ಬಲವಾಗಿ ಬಡಿದಿದೆ. ಈ ಚೆಂಡಿನ ಪರಿಣಾಮ ಪಂತ್ ಅವರ ಪಾದದಲ್ಲಿ ಊದಿಕೊಂಡು ರಕ್ತಸ್ರಾವವಾಗಿದೆ. ಚೆಂಡನ್ನ ಗುರುತಿಸಲು ವಿಫಲರಾದ ಪಂತ್ ಚೆಂಡು ಬರುವ ಮುಂಚೆಯೇ ತಮ್ಮ ಬ್ಯಾಟನ್ನು ಬೀಸಿದ್ರು. ಪರಿಣಾಮವಾಗಿ ಚೆಂಡು ನೇರವಾಗಿ ಅವರ ಪಾದಕ್ಕೆ ಬಡಿಯಿತು. ವೇಗವಾಗಿ ಬಂದ ಚೆಂಡು ನೇರವಾಗಿ ಕಾಲಿಗೆ ಬಡಿದಿದ್ದರಿಂದ ಪಂತ್ ತಕ್ಷಣವೇ ನೆಲದ ಮೇಲೆ ಬಿದ್ದು ನೋವಿನಿಂದ ನರಳಾಡಿದ್ರು. ಗಾಯದ ಪರಿಣಾಮ ಪಂತ್ ತಮ್ಮ ಪಾದವನ್ನ ನೆಲದ ಮೇಲೆ ಇಡಲು ಕೂಡ ಸಾಧ್ಯವಾಗದೆ ಕಣ್ಣೀರಿಟ್ರು. ಪಂತ್ ಅವರನ್ನ ತಕ್ಷಣ ಮೊಬೈಲ್ ಆಂಬ್ಯುಲೆನ್ಸ್ ಸಹಾಯದಿಂದ ಮೈದಾನದಿಂದ ಹೊರಗೆ ಕರೆದೊಯ್ಯಲಾಯಿತು. ಮೈದಾನದಿಂದ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ರಿಷಬ್ ಪಂತ್ ನಿರ್ಗಮಿಸಿದ ನಂತರ ಜಡೇಜಾ ಬ್ಯಾಟಿಂಗ್ ಮಾಡಲು ಆಗಮಿಸಿದ್ದಾರೆ. ಇನ್ನು ರಿಷಬ್ ಪಂತ್ ಅವರ ಗಾಯ ಗಂಭೀರವಾಗಿದೆ ಅಂತ ತಿಳಿದು ಬಂದಿದೆ. ಅವರ ಕಿರು ಬೆರಳಿನ ಬದಿ ಊದಿಕೊಂಡು ರಕ್ತಸ್ರಾವವಾಗಿತ್ತು. ಪರಿಣಾಮವಾಗಿ ಅವರು ಗಾಯಗೊಂಡು ಮೈದಾನದಿಂದ ಹೊರ ನಡೆದಿದ್ದಾರೆ.